2028ರಲ್ಲಿ ಯಾವ ಪಾರ್ಟಿಯವರು ಹೇಳಿ? 2028ರಲ್ಲಿ ನಮ್ಮ ಪಕ್ಷನೇ, ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. 100ಕ್ಕೆ 100 ಸತ್ಯ. ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ, ಎರ್ಸ್ಟೈಲ್ ಬಿಜೆಪಿ, ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು. ಮಾನ್ಯ ಅಧ್ಯಕ್ಷರೇ, ಈಗ ಕೋರಂ ಕಡಿಮೆ ಆದಾಗ ಜೆಡಿಎಸ್ ಕೇಳಲ್ವಾ? ಕೇಳಿ ಸರ್. ಪ್ರಕಾಶ್ ಕೂತ್ಕೊಳ್ಳಿ. ಕೋರಂ ಏನಾದ್ರು ಕಡಿಮೆ ಆದ್ರೆ ಜೆಡಿಎಸ್ ಮತ್ತೆ ಕೇಳಲ್ವಾ ತಾವು? ಯಾರು? ಇಲ್ಲ, ನಾವು ಮತ್ತೆ ನೀವು ಬಿಜೆಪಿ ಸರ್, ನಾವು ಓದ್ ತಗೊಂಡಾಗ, ಶಾಸಕರಾಗಿ ಓದ್ ತಗೊಂಡಾಗ ಸರ್, ಶಾಸಕರಾಗಿ ಓದ್ ಮೇಲೆ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ದೀರಿ. ಸಿದ್ಧಾಂತ ನಮ್ಮ ಹತ್ರ ಇದೆ, ಹೊಂದಾಣಿಕೆ ಇದೆ. ಯಾವ ಸಿದ್ಧಾಂತ ನಮ್ದಿದ್ದೇ ಇದೆ. ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು, ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ನೀವು ನೋಡಿ, ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು ಜೆಡಿಎಸ್. ಅದಾದ್ಮೇಲೆ ಈಗ ಎಷ್ಟಿದ್ದೀರಿ? 18ಗೆ ಬಂದಿದ್ದೀರಿ. ಮುಂದಿನ ಸಾರಿ 2-3 ಅದಾದ್ರೂ ಆಗ್ಬೋದು, ಮರ್ಜ್ ಆದರೆ ಆಗ್ಬೋದು. ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬೋದು. ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿದ್ದರು. ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.